5 ವಿಧಾನಸಭಾ ಕ್ಷೇತ್ರಗಳಿಗೆ ವಿಧಾನಸಭಾ ಚುನಾವಣೆ ಘೋಷಣೆ. ಜೂನ್ 19ರಂದು ಮತದಾನ, ಜೂನ್ 23ರಂದು ಫಲಿತಾಂಶ ಪ್ರಕಟ. ಎಸ್, 5 ವಿಧಾನಸಭಾ ಕ್ಷೇತ್ರಗಳಿಗೆ ವಿಧಾನಸಭಾ ಚುನಾವಣೆ ಘೋಷಣೆ. ಜೂನ್ 19ರಂದು ಮತದಾನ, ಜೂನ್ 23ರಂದು ಫಲಿತಾಂಶ ಪ್ರಕಟ. ಗುಜರಾತ್ನ ಗಾಡಿ ವಿಸವಧರ್ ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ. ಕೇರಳದ ನೀಲಂಬೂರ್, ಪಂಜಾಬ್ನ ಲುಧಿಯಾನಾ ಪೂರ್ವ ಕ್ಷೇತ್ರ, ಪಶ್ಚಿಮ ಬಂಗಾಳದ ಕಾಲಿಗಂಜ್ ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ. 2023ರ ಡಿಸೆಂಬರ್ನಲ್ಲಿ ವಿಸವಧರ್ ಕ್ಷೇತ್ರಕ್ಕೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ. ಆಪ್ ಶಾಸಕ ರಾಜೀನಾಮೆ ಕೊಟ್ಟ 1.5 ವರ್ಷ ಬಳಿಕ ಮತ್ತೆ ಉಪಚುನಾವಣೆ. ರಾಜೀನಾಮೆಯ ಬಳಿಕ ಬಿಜೆಪಿಗೆ ಸೇರಿದ್ದಂತಹ ಶಾಸಕರಾಗಿದ್ದಂತಹ ಬಯಾನಿ ಭೂಪೇಂದ್ರ ಭಾಯ್ ಈಗ ಉಪಚುನಾವಣೆ ಘೋಷಣೆ ಆಗಿದೆ. 5 ಕ್ಷೇತ್ರಗಳಿಗೆ ಉಪಚುನಾವಣೆ ಘೋಷಣೆ ಮಾಡಲಾಗಿದೆ. ಗುಜರಾತ್ನಲ್ಲಿ 2 ಹಾಗೂ ಕೇರಳ, ಪಂಜಾಬ್, ಪಶ್ಚಿಮ ಬಂಗಾಳದಲ್ಲಿ ತಲಾ 1 ವಿಧಾನಸಭಾ ಕ್ಷೇತ್ರಗಳಿಗೆ ಜೂನ್ 19ರಂದು ಉಪಚುನಾವಣೆ ನಡೆಯಲಿದ್ದು, ಜೂನ್ 23ರಂದು ಮತ ಎಣಿಕೆ ಕಾರ್ಯ ಕೂಡ ನಡೆಯಲಿದೆ. ಚುನಾವಣಾ ಆಯೋಗವು ಭಾನುವಾರ ಈ ಒಂದು ಪಠ್ಯ ಪ್ರಕಟಣೆಯನ್ನ ಮಾಡಿದೆ. ಪಶ್ಚಿಮ ಬಂಗಾಳ ಮತ್ತು ಕೇರಳದಲ್ಲಿ ಮುಂದಿನ 1 ವರ್ಷಗಳಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಈಗಿನ ಚುನಾವಣೆ ಗಮನವನ್ನ ಸೆಳೀತಾ ಇದೆ. ಕೇರಳದ ನೀಲಾಂಬೂರ್ ಕ್ಷೇತ್ರದ ಪಕ್ಷೇತರ ಶಾಸಕರಾಗಿದ್ದಂತಹ PV ಅನ್ವರ್ ಹಾಗೂ ಗುಜರಾತ್ನ ವಿಸವಾಧರ್ ಕ್ಷೇತ್ರದ ಆಪ್ ಶಾಸಕರಾಗಿರುವಂತಹ ಭೂಪೇಂದ್ರ ಭಾಯ್ ಅವರ ರಾಜೀನಾಮೆಯಿಂದ ಈ ಒಂದು ಕ್ಷೇತ್ರಗಳು ತೆರವಾಗಿದ್ದು, ಬಂಗಾಳದ ಕಾಲಿಗಂಜ್ ಕ್ಷೇತ್ರದಲ್ಲಿ ಟಿಎಂಸಿ ಶಾಸಕ ನಸೀರುದ್ದೀನ್ ಅಹಮದ್, ಪಂಜಾಬ್ನ ಲುಧಿಯಾನಾ ಪಶ್ಚಿಮ ಕ್ಷೇತ್ರದ ಆಪ್ ಶಾಸಕ ಗುರ್ಪ್ರೀತ್ ಗೋಗಿ ಹಾಗೂ ಗುಜರಾತ್ನ ಕಾಡಿ ಕ್ಷೇತ್ರದ ಬಿಜೆಪಿ ಶಾಸಕ ಗುಂಡೂಬಾಯಿ ಅವರ ನಿಧನದಿಂದ ತೆರವಾಗಿರುವಂತಹ ಸ್ಥಾನಕ್ಕೆ ಈಗ ಮತ್ತೆ ಉಪಚುನಾವಣೆ ನಡೆಯಲಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.